ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಆತಂಕಕ್ಕೀಡಾಗಿದ್ದಾರಂತೆ. ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಅಚ್ಚುಮೆಚ್ಚು ಮುದ್ದಾದ ಮಗ ಕೂಡ ಹೌದು. ಇದಲ್ಲದೆ ಕಡಿಮೆ ಪ್ರಮಾಣದ ಶಿಕ್ಷೆ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು. ಆದರೆ ಜೀವಾವಧಿ ಶಿಕ್ಷೆ ಆಗಿದೆ. ಹೀಗಾಗಿ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಮೌನ ಆವರಿಸಿದೆ. ಇದ್ರ ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ಈಗ ಎಚ್ ಡಿ ರೇವಣ್ಣ ಅವರು ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಏನಿದೆ ಪ್ರಜ್ವಲ್ ರೇವಣ್ಣ ಮುಂದೆ ಇರುವಂಥ ಆಯ್ಕೆಗಳು ಏನು? ಈಗ ಆಯಿತು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಮುಂದೆ ಇರುವಂಥ ನಡೆ ಏನು, ಅಂದರೆ ಏನು ಮಾಡಬಹುದು ಅಂತ ಹೇಳಿದ್ರೆ ಹೈಕೋರ್ಟ್ ಮೆಟ್ಟಿಲನ್ನು ಏರ್ಬೋದು ಅಂತ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂಥ ಈ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಬಟ್ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು ಪ್ರಮುಖವಾಗಿರುತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ಕೂಡ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೂಡ ಈ ಆದೇಶವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ ಈ ಜೀವಾವಧಿ ಶಿಕ್ಷೆ ಪ್ರಮಾಣ ಇದೆಯಲ್ವಾ, ಇದನ್ನು ಕಡಿಮೆ ಮಾಡುವ ಸಾಧ್ಯತೆಗಳು ಮಾತ್ರ ಇದೆ. ಬಟ್ ಆಗುತ್ತಾ ಅಂತ ಹೇಳಿದ್ರೆ 100ಕ್ಕೆ 90%, 99% ಕೂಡ ಅಂತಹ ಪ್ರಕರಣಗಳು, ಅಂತಹ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಇದ್ರ ಜೊತೆಗೆ ಟೋಟಲ್ 4 ಪ್ರಕರಣಗಳು ಈತನ ಮೇಲಿರುವಂಥದ್ದು, ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥದ್ದು. ಕೇವಲ 1 ಪ್ರಕರಣದಲ್ಲಿ ಮಾತ್ರ ಸದ್ಯ ಅವರಿಗೆ ಶಿಕ್ಷೆ ಆಗಿದೆ. ಇನ್ನು ಉಳಿದಿರುವಂಥ 3 ಪ್ರಕರಣಗಳ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ರಮ್ಯಾ ಅವರು ಕೂಡ ರಿಯಾಕ್ಟ್ ಮಾಡಿದರು. ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಹೇಳಿ ಟ್ವೀಟನ್ನು ಮಾಡಿದ್ದಾರೆ. ತೀರ್ಪನ್ನು ಸ್ವಾಗತಿಸಿದರು ರಮ್ಯಾ ಅವರು. ಎಲ್ಲರಿಗೂ ಕೂಡ ಕಾನೂನು ಒಂದೇ, ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ಆಗಿದೆ ಅಂತ ಹೇಳಿಬಿಟ್ಟು ರಮ್ಯಾ ಟ್ವೀಟ್ ಮಾಡಿದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಆರಂಭದಲ್ಲೂ ಕೂಡ ಟ್ವೀಟ್ ಮಾಡಿದರು. ಇದಾದ ಬಳಿಕ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನ ನಾಯಕರು ಡಿ ಕೆ ಸುರೇಶ್ ಅವರು ರಿಯಾಕ್ಟ್ ಮಾಡಿದರು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದರು. ಮುಖ್ಯವಾಗಿ ವಿ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಯಾರ್ಯಾರು ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಡ್ಬನ್ನಿ. ಅವರು ಇದ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದಂತ ಉತ್ತರ ಕೊಡೋಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಸರ್, ಈಗ ಭಾಳ ದಿವಸದಿಂದ ಕೇಸ್ ನಡೀತಾ ಇದೆ. ಇವತ್ತು ಶಿಕ್ಷೆಯ ಅವಧಿಯನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಕೋರ್ಟು ಪ್ರಕಟಣೆ ಮಾಡಿದೆ. ಆದರೆ ಅವರು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ಘೋಷಣೆ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ಈಗ ಯಾರೇ ಏನೇ ತಪ್ಪು ಮಾಡಿದ್ರು ಕಾನೂನು ಎಲ್ರಿಗೂ ದೊಡ್ಡದೆ. ಸೊ ಅದರಿಂದ ಕಾನೂನು ನ್ಯಾಯಾಲಯಗಳು ಏನು ತೀರ್ಪು ಕೊಡ್ತೀವಿ ಅದನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗುತ್ತೆ. ಅದನ್ನು ಮೇಲ್ಮನವಿಗೆ ಅವಕಾಶ ಇರುತ್ತೆ ಅಷ್ಟೇ ಬಿಟ್ಟರೆ ಅದಕ್ಕಿಂತ ನಾವು ನ್ಯಾಯಾಲಯಗಳ ತೀರ್ಪನ್ನು ಪ್ರಶ್ನೆ ಅಥವಾ ಪರ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತವಾದಲ್ಲ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ. ದುರಂತ ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನನ್ನು ನಾವು ಗೌರವಿಸಲೇಬೇಕು. ಕಾನೂನಿನ ನೆಲೆಯಲ್ಲೇ ನಾವು ಬದುಕಬೇಕಾಗಿದೆ. ಅದಾಗಿರೋದ್ರಿಂದ ಇದಾಗಬಾರ್ದಾಗಿತ್ತು. ಇದು ನೋವಿನ ಸಂಗತಿ. ಇದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗಿದೆ.